ಹಾಗೆ ಕಿಟ್ಟಿ, ಅಭಿರಾಮ್ ಎಲ್ಲ ಅವರ ಶಿಷ್ಯಂದರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಕಿಟ್ಟಿ, ಅಭಿರಾಮ್ ಎಲ್ಲ ಟೀಮ್ ಅವರು ಬನ್ನಿ, ಬೇಗ ಬೇಗ ಬರಬೇಕು, ಟೈಮ್ ಇಲ್ಲ. ಇದೀಗ ಇನ್ನು 3 ದಿನಗಳ ಹಿಂದೆ ತಾನೇ ನಮ್ಮ ರುದ್ರ ಮಾಸ್ಟರ್ ಬರ್ಡೇ ಆಗಿದೆ. ನೀವೆಲ್ಲ ಡಿ ನೋಡಿದ್ರ ಮೊನ್ನೆ ಭಾನುವಾರ ಬಂದಿರ್ಬೋದು ರಿಲೇಲಿ. ಹೆಂಗೆ ಅಂದ್ರೆ ಮಾಸ್ಟರ್ ಇದು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ನೀವೆಲ್ಲ ನೋಡಿದ್ರೆ ರುದ್ರ ಮಾಸ್ಟರ್ ಬಹಳ ಸಿಂಪಲ್ ಪಾಪ, ಎಳೆ ಮಗು ಅಂತ ಮನಸ್ಸು ಅಂತ ನೀವು ಅನ್ಕೊಂತೀರಿ. ಅಲ್ಲಿ ರಘು ಸರ್ ನೋಡಿದಾರೆ, ಇನ್ನೊಂದಿಬ್ಬರು ನೋಡಿದಾರೆ. ಈ ಸ್ಟೇಜ್ ಇಂದ ಅವ್ರು ಮಾಡೋ ಅವತಾರಗಳು ಹೊಡೆದೇ ಬಿಡ್ತಾರೆ. ಆ ಲೆಕ್ಕದಲ್ಲಿ ನೋಡಲ್ಲ. ಕೆಲಸ ಅಂತ ಬಂದ್ರೆ ಯಾರಿಗೂ ಕೇರ್ ಮಾಡಲ್ಲ. ಅವ್ರು ಏನ್ ಅನ್ಕೊಂಡಿದಾರೋ ಅವ್ರು ಅಲ್ಲಿ ಮಾಡ್ಲೇ. ಒಂದು ಜೋರಾದ ಚಪ್ಪಾಳೆ ನಮ್ಮ ರುದ್ರ ಮಾಸ್ಟರ್ ತಂಡಕ್ಕೆ. ಇವರು ಇಲ್ಲಿರುವಂತಹ ಶಕ್ತಿನೇ ಇವರು. ದಯಮಾಡಿ ರುದ್ರ ಮಾಸ್ಟ್ರು 1-2 ಮಾತಾಡಬೇಕು. ಇನ್ನೇನು ಸದ್ಯದಲ್ಲೇ 21ನೇ ತಾರೀಕು ಮದುವೆ ಇದೆ. ದಯచేసి ಮಾತಾಡಿ ಸರ್. ಥ್ಯಾಂಕ್ ಯು ಸೋ ಮಚ್. ನನಗೇನು ಈ ವೇದಿಕೆ ಆಗಿರಲಿ, ದೇವರಾಜ ಸ್ಕೂಲ್ ಆಗಿರಲಿ ನನಗೆ ಹೊಸದಲ್ಲ. 3 ವರ್ಷದಿಂದ ಬರ್ತಾ ಇದ್ದೀನಿ. ಅಂದರೆ ರಘುಚಂದನ್ ಸರ್ ಆಗಿರಲಿ, ಅಮ್ಮೋರಾಗಿರಲಿ, ಚಂದ್ರಪ್ಪ ಸರ್ ಆಗಿರಲಿ, ಇದು ಸ್ಟಾರ್ಟಿಂಗ್ ಬಂದಾಗ ಮೀಟಿಂಗ್ ಅಂತ ಬಂದು ಕೂತ್ಕೊಂಡು ಮಾತಾಡಿದಾಗ ಅಮ್ಮ ಒಂದು ಮಾತು ಹೇಳಿದ್ರು, ಮಸ್ತರ್ ನೀವು ಏನು ಮಾಡ್ತೀರೋ ಮಾಡಿ ಮಸ್ತರ್, ನಾವು ಯಾವುದಕ್ಕೂ ಬರೋಲ್ಲ, ನಾವು ಏನು ಕೇಳಿದ್ರು ನೀವು ಮಾಡಿ, ನಾವು ಇದನ್ನು ಮಾಡ್ತೀವಿ ನೀವು ಮಾಡಿ, ನಾವು ನವದುರ್ಗೆ ಆ್ಯಕ್ಟ್ ಮಾಡ್ತೀವಿ ನೀವು ಮಾಡಿ, ನಾಳೆ ಒಂದು ತಯಮ್ ಆ್ಯಕ್ಟ್ ಮಾಡ್ತಾಯಿದ್ದೀವಿ, ಯಕ್ಷಗಾನ ಮಾಡ್ತಿದ್ದೀವಿ ಆ್ಯಂಡ್ ಬೇರೆ ಬೇರೆ ಆ್ಯಕ್ಟ್ ಪ್ರತಿ ದಿವಸ ಆ್ಯಂಡ್ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ರಘುಚಂದನ್ ಸರ್ ಕೂತ್ಕೊಂಡು ನಾವು ಇದು ರನ್ ಆರ್ಡರ್ ಹಾಕಿದಾಗ ಹೇಳಿದ್ರು, ಇಲ್ಲ ಈ ಪರ್ಫಾರ್ಮೆನ್ಸ್ ಭಾನುವಾರನೇ ಮಾಡಬೇಕು. ಆಮೇಲೆ ರಘುಚಂದನ್ ಸರ್ ಒಂದು ಮೈಂಡ್ ಸೆಟ್ ಇದೆ, ಯಾವ್ದಾರು ಒಂದು ಪರ್ಫಾರ್ಮೆನ್ಸ್ ನೋಡಿಬಿಟ್ರೆ ಇಲ್ಲ ಇದು ನಾಳೆನೂ ಮಾಡಿ, ಇಲ್ಲ ಇದು ನಾಳಿದ್ದು ಮಾಡಿ, ಇಲ್ಲ ಇದು ಮಾಡ್ತಾ ಅಂದರೆ 4 ದಿವಸನೂ ಮಾಡಿ ಅಂತ ಹೇಳ್ತಾರೆ. ರಘುಚಂದನ್ ಸರ್ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆಮೇಲೆ ಈ ಕ್ರೆಡಿಟು ಅಂದರೆ ನಾನು ಸಣ್ಣ ಪುಟ್ಟ ಕೆಲಸದಿಂದ ಬೇರೆ ಕಡೆ ಎಲ್ಲ ಓಡಾಡ್ತಿದ್ದೆ. ಈ ಕಂಪ್ಲೀಟ್ ಕ್ರೆಡಿಟ್ ನನಗಲ್ಲ, ನಮ್ಮ ಟೀಮ್ಗೆ, ಅವ್ರಿಗೆ ಸೇರಬೇಕು. ಆ್ಯಂಡ್ ಎಲ್ಲ ಟೀಚರ್ಸ್ಗೆ ಆ್ಯಂಡ್ ಎಲ್ಲ ಮಕ್ಕಳಿಗೆ, ಆ್ಯಕ್ಚುಲಿ ಮಕ್ಕಳಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಮಕ್ಕಳು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಥವಾ ನಮ್ಮ ಕಾಸ್ಟ್ಯೂಮರ್ ಆಗಿರಲಿ, ನಮ್ಮ ಪ್ರಾಪರ್ಟಿ ಮಾಡೋ ಹುಡುಗ ಆದಿ ಆಗಿರಲಿ, ಆ್ಯಂಡ್ ರೋಪ್ ಡಿಪಾರ್ಟ್ಮೆಂಟ್ ದೋಸೆ ಅಂತೀವಿ ನಾವೊಂದ, ಆ್ಯಂಡ್ ರೋಪ್ ಡಿಪಾರ್ಟ್ಮೆಂಟ್ ದೋಸೆ ಆಗಿರಲಿ, ಎಲ್ಲರೂ ಆ್ಯಕ್ಚುಲಿ ಈ ಕ್ರೆಡಿಟ್ ಕಂಪ್ಲೀಟ್ ದಸರತ್ ಈ ಮಲ್ಲಗಂಬ ಆ್ಯಕ್ಟ್ ಏನಿದೆ, ಆ್ಯಕ್ಚುಲಿ ಇದೇನಂದರೆ ಪ್ರೊಫೆಷ್ನಲ್ಸ್ ಮಾತ್ರ ಮಾಡೋಕ್ಕಾಗತ್ತೆ. ಇದಕ್ಕೆ ತುಂಬ ಒಂದು 2 ವರ್ಷ 3 ವರ್ಷ ಆ ಥರ ಇರೋರೇ ಮಾಡೋಕ್ಕಾಗೋದು. ಈ ಮಕ್ಕಳು ಆ್ಯಕ್ಚುಲಿ ತುಂಬ ಕಷ್ಟಪಟ್ಟಿದ್ದಾರೆ. ರೋಪ್ ಬ್ಯಾಕ್ ಮಾಡೋದು ಸಾಧ್ಯನೇ ಇಲ್ಲ. ಈ ಬೆರಳುಗಳೆಲ್ಲ ಕಿತ್ತೋಗುತ್ತೆ. ಆ ಬ್ಯಾಂಡೇಜ್ ಹಾಕೊಂಡು ಕಾಲಿಗೆ ಬ್ಯಾಂಡೇಜ್ ಹಾಕೊಂಡು ಮಲ್ಲಗಂಬ ಸುಮ್ಮನೆ ಗೋಲ್ ಥರ ಇರುತ್ತಷ್ಟೇ. ಅದನ್ನ ಹತ್ತಿ ಬ್ಯಾಲೆನ್ಸ್ ಆ ಸಿಂಗಲ್ ಲೆಗ್ಗಲ್ಲಿ ನಿಂತ್ಕೊಂಡು ಬ್ಯಾಲೆನ್ಸ್ ಮಾಡೋದು ಮಾತ್ರ ತುಂಬ ದೊಡ್ಡ ವಿಚಾರ. ಆ್ಯಂಡ್ ಮಕ್ಕಳಿಗೆ ಹೇಳಬೇಕು, ಈ ಆ್ಯಕ್ಟಲ್ಲ ಪ್ರತಿ ಆ್ಯಕ್ಟು ಮಕ್ಕಳು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ರಘುಚಂದನ್ ಸರ್ನ ಪ್ಲೀಸ್ ಸ್ಟೇಜ್ ಮೇಲೆ ಕರಿತೀನಿ ಸರ್, ಪ್ಲೀಸ್ ಬನ್ನಿ, ಇಲ್ಲ ಅನ್ಬೇಡಿ ಸರ್. ನಾನು ಲಾಸ್ಟ್ ಟೈಮ್ ಮೊದಲು ಕರಿತೀನಿ, ನಾನು ಬಂದಾಗೆಲ್ಲ ಕರಿತೀನಿ ಸರ್, ಪ್ಲೀಸ್ ಬನ್ನಿ ಸರ್. ಆ್ಯಂಡ್ ಅಮ್ಮ ಓಕೆನಾ, ಪರ್ಫಾರ್ಮೆನ್ಸ್ ಮಾಡಿದ್ದೀವಿ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಆ್ಯಂಡ್ ಇಡೀ ಸ್ಕೂಲ್ದು ನಾವು ರನ್ನ ಕೆಲಸ ಮಾಡಿದ ಕಿಟ್ಟಿ ಆಗಿರಲಿ, ಅಭಿರಾಮ್, ರಾಜು, ಎಲ್ಲರೂ, ಸಂಜಯ್ ಪ್ರಾಪರ್ಟಿ ಹುಡುಗ ಆದಿ ಆಗಿರಲಿ, ಎಲ್ಲರಿಗೂ. ಮಂಜು ಸರ್ ಹೇಳಬೇಕು, ಮಂಜು ಸರ್ ಇಲ್ಲಪ್ಪ ಈ ಸತಿ ಏನಾದರೂ ಡಿಫ್ರೆಂಟಾಗಿ ಮಾಡೋಣ, ಎಲ್ಲ ಪರ್ಫಾರ್ಮೆನ್ಸ್ ಬೇರೆ ಥರ ಮಾಡೋಣ ಅಂತ ಹೇಳಿ ಮಾಡಿದ್ದು ಸರ್. ಥ್ಯಾಂಕ್ ಯು ಸೋ ಮಚ್ ಗಂಗರ ಮಂಜು ಸರ್, ಥ್ಯಾಂಕ್ ಯು ಸೋ ಮಚ್ ಪ್ರಸಾದ್ ಸರ್, ಎಲ್ಲರಿಗೂ. ಈಗ ಪಿಕ್ಚರ್ ಏನೋ KGF ನೋಡ್ಬಿಡ್ತೀರಿ, ಪ್ರೊಡ್ಯೂಸರ್ ಒಬ್ರು ಇರ್ತಾರಲ್ಲ, ಈ ಎಲ್ಲ ಪಿಕ್ಚರ್ ಹಿಂದ್ಗಡೆ ಇರೋಂತಹ ನಮ್ಮ ಪ್ರೊಡ್ಯೂಸರು ಅವರೆಲ್ಲೂ ಕಾಣಿಸ್ಕೊಳ್ಳಲ್ಲ, ಏನು ಹೇಳೋದಿಲ್ಲ. ಹೌದಾ, ಏನಂತ ತಲೆ ತಿನ್ಕೊಂಡ್ರಪ್ಪ, ಅದಾಗಲ್ಲ. ಸಾಹೇಬ್ರೆ ಇದು ಕರೆಕ್ಟ್ ಆಗಿರುತ್ತೆ, ಮಾಡ್ರಿ ಸಾಹೇಬ್ರೆ, ಇದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಇರ್ತದೆ ಪರ್ಫಾರ್ಮೆನ್ಸ್ ಮಾಡಿ, ನಮ್ಮ ಮಕ್ಕಳು ಮಾಡಬೇಕು ಸಾಹೇಬ್ರೆ. ಇದು ಕಾಸ್ಟ್ಯೂಮ್ ಇಲ್ಲಿಂದಾನೇ ತರಬೇಕು. ನೀವು ಒಂದು ಉದಾಹರಣೆಗೆ ಬಾಹುಬಲಿ ನಾನು ಆ್ಯಕ್ಟ್ ಯಾರು ನೋಡಿದಿರಿ, ಅವ್ರು ಹಾಕೊಂಡ್ರೆ ಕಾಸ್ಟ್ಯೂಮ್ ನೀವು ನೋಡಿದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ಅದು ನಾರ್ಮಲ್ ಕಾಸ್ಟ್ಯೂಮ್ಸ್ ಅಲ್ಲ ಸಾಹೇಬ್ರೆ. ಇದು ಇಷ್ಟ ಆಗುತ್ತೆ, ನೋ ಪ್ರಾಬ್ಲಮ್, ತರಿಸಿ. ಯಾವುದೇ ಕೇಳಿದ್ರು ಏನೇ ಕೇಳಿದ್ರು
ಎಲ್ಲ ರೀತಿಯಲ್ಲೂ ಓಕೆ ಓಕೆ ಅಂತವ್ರೆ ಬಿಟ್ಟರೆ ನಮ್ಮನ್ನು ಯಾವತ್ತೂ ಕ್ವಶನ್ ಮಾಡಿಲ್ಲ. ಆಲ್ರೆಡಿ 4 ವರ್ಷನು ಆ ಕ್ವಶನ್ ಮಾಡೋ ಲೆಕ್ಕಕ್ಕೆ ನಾವು ಹೋಗ್ದಾಗಿರೋಂಥ ಭಗವಂತನ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಹೇಳ್ತಾ ಸಾಹೇಬ್ರು ಒಂದು 2 ಮಾತಾಡಬೇಕು. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಆ್ಯಂಡ್ ಪ್ಲೀಸ್ ಇನ್ನೊಂದ್ಸರಿ ಜೋರಾಗಿ ಚಪ್ಪಾಳೆ. ಅಲ್ಲ 2 ಮಾತಂದ್ರೆ ಇಷ್ಟ ಹೇಳ್ಬೇಕು. ಜೋರಾಗಿ ಚಪ್ಪಾಳೆ ನಮ್ಮ ಟೀಮ್ಗೆ. ಎಲ್ಲರೂ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಂಟೈರ್ ಮೈ ಟೀಮ್ ಆ್ಯಂಡ್ ಲೈಟಿಂಗ್ ಡಿಪಾರ್ಟ್ಮೆಂಟ್, ಆಡಿಯೋ ಡಿಪಾರ್ಟ್ಮೆಂಟ್, ಗ್ರಾಫಿಕ್. ನಾವು ವಿಶೇಷವಾಗಿ ನಮ್ಮ ಸಂಸ್ಥೆ ವತಿಯಿಂದ RDC ರುದ್ರ ಡ್ಯಾನ್ಸ್ ಕಂಪನಿಯವರಿಗೆ ನಮ್ಮ ಕೃತಜ್ಞತೆಗಳನ್ನ ಅರ್ಪಿಸ್ತೀವಿ. ನೋಡಿ, ಭಾಳಷ್ಟು ಜನ ಪೇರೆಂಟ್ಸ್ ತಲೆಯಲ್ಲಿದೆ, ನಾವು ದುಡ್ಡು ಕೊಟ್ಟರೆ ಈ ಶಾಲೆ, ನಾವು ನಮ್ಮ ದುಡ್ಡಿಂದ ಈ ಶಾಲೆ ನಡೀತದೆ, ನಾವು ಕೊಟ್ಟ ಫೀಸಿಂದ ಇವರು ನಡೆಸ್ತಾ ಇದ್ದಾರೆ ಅನ್ನೋ ಭಾವನೆ ಇರ್ತದೆ. ನೀವು ಎಷ್ಟೇ ಶಾಲೆ ಕೊಡಿ, ಎಂಥದೇ ಕೊಡಿ, ಬಂಡವಾಳ ಮತ್ತೆ ನಿಮ್ಮ ಮಕ್ಕಳ ಮೇಲೆ ಹೋಗುತ್ತೆ ಹೊರತು ನಮ್ಮ ಮಕ್ಕಳ ಮೇಲೆ ಬರೋದಿಲ್ಲ. ಇದನ್ನು ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಯಾರು ಇದನ್ನ ಕೆರೆಗೆ ಆಗ್ತಾ ಇದ್ದೀವಿ ವಿನಃ ಯಾರು ಅರಮನೆಗಳನ್ನ ಮಹಲ್ಗಳನ್ನ ಕಟ್ತಾ ಇಲ್ಲ. ದಯವಿಟ್ಟು ನನ್ನೆಲ್ಲ ಪ್ರಾರ್ಥನೆ, ಇಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನ ಬೆಂಗಳೂರಿಂದ ಮತ್ತೊಬ್ಬರಿಂದ ಕರೆದು ನಾವು ಯಾರು ದೊಡ್ಡ ಸ್ಕೇಲ್ ತೋರಿಸ್ತಾ ಇಲ್ಲ. ನಮ್ಮ ಉದ್ದೇಶ ಇಷ್ಟೇ, ಚಿತ್ರದುರ್ಗದ ಜನತೆಗೆ ಒಂದು ವಿನೋದ ಕೊಡೋಣ, ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಕೊಡೋಣ. ಯಾಕಂದರೆ ಚಿತ್ರದುರ್ಗದಲ್ಲಿ ಯಾವುದೇ ರೀತಿಯಂಥ ಒಂದು ಮನೋರಂಜನಾ ಸ್ಥಳಗಳಿಲ್ಲ. ಒಂದು ವರ್ಷಕ್ಕೊಂದು ನಮ್ಮ ಸಂಸ್ಥೆಯಿಂದ ಕೊಡೋಣ ಅಂತ ಒಂದು ಕಾರ್ಯಕ್ರಮ, ಅಷ್ಟು ಬಿಟ್ಟರೆ ಇಲ್ಲಿ ಯಾವ ದೊಡ್ಡಸ್ಗೆ ಇನ್ನೊಂದು ಮತ್ತೊಂದು ಏನೂ ಇಲ್ಲ. ಯಾವ್ದಾದ್ರು ಆ ಮನಸ್ಸಲ್ಲಿ ಆ ಭಾವನೆ ಇದ್ದರೆ ದಯವಿಟ್ಟು ತೆಗೆದಾಕಿ ಕೆರೆ ನೀರನ್ನ ಕೆರೆಗೆ ಹಾಕ್ತಾ ಇದ್ದೀವಿ ವಿನಃ